ಕನ್ನಡ ಭಾಷೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೋ, ಇಲ್ಲಿ ಹಿಂದಿ ಮಾತಾಡು, ಇಲ್ಲಿ ಯಾವ ಭಾಷೆ ಮಾತಾಡಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಾರ್ಡನ್ ಧಮಕಿ ಹಾಕಿದ್ದಾನೆ. ಬನ್ನೇರುಘಟ್ಟದ ಖಾಸಗಿ ಕಾಲೇಜಿಗೆ ಸೇರಿದಂಥ ಹಾಸ್ಟೆಲ್ ಅದು. ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ಕಾಲೇಜು ಮುಂದೆ ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬೇಡ, ಕಂಪಲ್ಸರಿ ಇಲ್ಲ ಅಷ್ಟೇ. कंपल्सरी नहीं है, कोई डाउट है तुमको? तुमको मैं हिंदी में बात करना है या कन्नड़ा में बात करना है, डिसाइड में करना है. ठीक है, तुमको कन्नड़ा में बात करना है तो तुम्हारे घर में बात जाके बैठो. ये इधर नहीं चलता है, इधर नहीं चलता है, समझ गया? इधर नहीं चलता है, तुम्हारा मर्जी इधर नहीं चलता है. ठीक है, इधर परमिशन चाहिए तेरे को, डाउट है तुमको? इधर तेरे को परमिशन चाहिए 100%. डाउट है तुमको? तुम्हारा घर नहीं है ये इंस्टीट्यूशन है. ठीक है, बकवासीबाजी मत करना इधर. ಖಾಸಗಿ ಕಾಲೇಜುಗಳಲ್ಲಿ ಕನ್ನಡದ ಉಪನ್ಯಾಸಕರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ನಿಲ್ಲಲೇಬೇಕು. ಓಣಂ ಮಾಡೋದಕ್ಕೆ, ದುರ್ಗಾದೌಡ್ ಮಾಡೋದಕ್ಕೆ ಎಲ್ಲದಕ್ಕೆ ಅವಕಾಶ ಕೊಟ್ಟು ಘಟನೆ ಏನಂದ್ರೆ, ಒಂದು ಹುಡುಗ, ಜೂನಿಯರ್ ಹುಡುಗ ಫ್ಯಾನ್ ಕ್ಲೀನ್ ಮಾಡಿಸಿ ಅಂತ ಹೇಳಕ್ ಹೋಗಿದ್ದಾನೆ. ಅವನಿಗೆ ಹಿಂದಿ ಬರಲ್ಲ, ಅವ್ನು ಕನ್ನಡದಲ್ಲಿ ಹೇಳಿ ಅಂತ ಅಂದಿದ್ದಕ್ಕೆ ಕನ್ನಡ ಮಾತಾಡೋದು ಕಂಪಲ್ಸರಿ ಅಲ್ಲ. ಇಲ್ಲಿ ಯಾರೇನು ರೂಲ್ಸ್ ಮಾಡಿಲ್ಲ. ನೀನು ಕನ್ನಡ ಮಾತಾಡಬೇಕು ಅಂದ್ರೆ ನಿನ್ನ ಮನೆಯಲ್ಲಿ ಮಾತಾಡ್ಕೋ, ಅದೇನು ಮಾಡ್ಕೊಂತೀಯ ಮಾಡ್ಕೋ ಅಂತೆಲ್ಲ ಮಾತಾಡಿದ್ದಾನೆ. ನಿನ್ನೆ ಮತ್ತೆ ವಿಡಿಯೋ ವೈರಲ್ ಆದ್ಮೇಲೆ ಈ ತರ ಅವರೇ ಬಂದು ನಮ್ಮನ್ನ ಕೇಳಿದ್ರು, ವಿಡಿಯೋ ನೋಡಿದ್ರಾ ಅಂತ ಅಂದ್ಬಿಟ್ಟು. ಸರ್ ನೋಡಿದ್ವಿ ಅಂತ. ಈ ನಾರ್ತಿ ಅವರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಎಣ್ಣೆ ಅದು ಇದು ಎಲ್ಲ ಕೊಡ್ತಾ ಇರ್ತಾರೆ. ಅವ್ರ ಜೊತೆನೆ ಕೂತ್ಕೊಂಡು ಎಣ್ಣೆ ಹಾಕ್ತಾರೆ. ಅದೇ ಅವ್ರೇನಾದ್ರೂ ಇದ್ ಮಾಡಿದ್ರೆ ಒಂಚೂರು ಏನ್ ನೋಡ್ದಂಗೆ ಬಿಟ್ಬಿಡ್ತಾರೆ. ನಾವೇನಾದ್ರೂ ಒಂದ್ರಲ್ಲಿ ಸಿಕ್ಕಾಕೊಂಡ್ರು, ಒಂದ್ ವೇಳೆ ಇದು ಕಾಲೇಜ್ಗೆ ಹೋಗದೆ ಸಿಕ್ಕಾಕೊಂಡ್ರು, ಇಲ್ಲಾಂದ್ರೆ ಏನೋ ಬೇರೆ ಏನಾದ್ರು ಮಾಡಿ ಗಲಾಟೆದಲ್ಲಿ ಸಿಕ್ಕಾಕೊಂಡ್ರು, ಅವ್ರು ನಮ್ಮನ್ನ ಕರ್ಕೊಂಡೋಗಿ ಪ್ರಿನ್ಸಿಪಾಲ್ ಹತ್ರ ನಮ್ಮನ್ನ ಡಿಬಾರ್ ಮಾಡಿಸೋವರೆಗೂ ಇದು ಮಾಡ್ತಾರೆ ಸರ್. ಅಟ್ಲೀಸ್ಟ್ ಡಿಬಾರ್ ಇಲ್ಲ ಅಂದ್ರೆ ಸಸ್ಪೆಂಡ್ ಕೂಡ ಮಾಡ್ತಾರೆ. ಎಷ್ಟೋ ಜನ ಮಾಡಿಸಿದ್ದಾರೆ. ಕನ್ನಡದವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್ ಮೇನ್ ಆಗಿ. ಮತ್ತೆ ಅದೆಲ್ಲ ಇವ್ರ ಸೆಕ್ಯೂರಿಟಿ ಅವರು ನಾವು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಅಂದ್ರೆ ಆಗಲ್ಲ, ನನ್ಗೆ ಹಿಂದಿಯಲ್ಲೇ ಮಾತಾಡು ಅಂತ. ಅಂದ್ರೆ ಈಗ ವಾರ್ಡನ್ ಸುರೇಶ್ ಜೊತೆಗೆ ಇನ್ನೂ ಕೆಲವರೆಲ್ಲ ತೊಂದರೆ ಇದಾರೆ ಸರ್. ಮತ್ತೆ ಈ ಗನ್ ಮ್ಯಾನ್ ಕೂಡ ಅಷ್ಟೇ ಸರ್, ಬರ್ತಾನೆ ಸುಮ್ನೆ ಅವ್ರ ಪಾಡ್ದವ್ರ ಕೆಲಸ. ದರ್ಶನ್ ಅಂತ ಇದಾರೆ ಸರ್ ಗನ್ ಮ್ಯಾನ್, ಅವ್ರು ಕೂಡ ಅಷ್ಟೇ. ಅವರು ಬಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡು, ಇಲ್ಲ ಹಿಂದಿದಲ್ಲಿ ಮಾತಾಡು ಅಂತಾನೆ. ಕನ್ನಡ ಬರತ್ತೆ ಸರ್ ಅವ್ರಿಗೆ. ಮತ್ತೆ ಯಾಕೆ ಈ ತರ? ದಯವಿಟ್ಟು ಕನ್ನಡ ಮಾತನಾಡ್ತಕ್ಕಂಥವ್ರು ನಿಮ್ಮ ಮನೇಲಿ ಮಾತಾಡ್ಕೊಳ್ಳಿ, ಇಲ್ಲಿ ಮಾತಾಡಬೇಡಿ. ಇಲ್ಲಿ ಹಿಂದಿ ಮಾತಾಡ್ತೀವಿ, ನಾನು ಇನ್ನೊಂದು ಮಾತಾಡ್ತೀನಿ ಅಂತ ದಬ್ಬಾಳಿಕೆ ಮಾಡಿ ದೌರ್ಜನ್ಯವನ್ನು ಮಾಡ್ತಾರೆ. ಆದ್ರೆ ಕನ್ನಡವನ್ನ ಮಾತನಾಡೋದಕ್ಕೆ ಇಲ್ಲಿ ಏನೋ ಅಧಿಕಾರ ಇಲ್ಲ ಅಂತಂದ್ರೆ, ಇಲ್ಲಿ ನೀವು ಬೇರೆ ಭಾಷೆ ಹಿಂದಿ ಮಾತಾಡೋದಕ್ಕೆ ಅಧಿಕಾರ ಇದೆಯಾ? ಇದು ಕರ್ನಾಟಕ, ಇಲ್ಲಿ ನಮ್ಮ ಆಡಳಿತ ಭಾಷೆ ಕನ್ನಡ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಹಕ್ಕಿರ್ತದೆ. ಆತ ಮಾಡಿರ್ತಕ್ಕಂಥದ್ದು ತಪ್ಪಲ್ಲ, ಬೇಕು ಅಂತ ಎಲ್ಲೋ ಅತಾಚುರ್ಯವಾಗಿ ಹೇಳಿರೋದಲ್ಲ. ಇಂಟೆನ್ಷನಲ್ಲಿ ದ್ರೋಹವನ್ನೇ ಎಸಗಿದಿರ್ತಕ್ಕಂಥದ್ದು ಈ ನಾಡಿನಲ್ಲಿ. ಮತ್ತೆ ಈ ಕಾಲೇಜಿನಲ್ಲಿ ಉಪನ್ಯಾಸಕರಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹಿಡಿದು ಎಲ್ಲರೂ ಹಿಂದಿಯವರು, ಕೇರಳದವರು, ಬೇರೆ ಬೇರೆ ರಾಜ್ಯದವರ ತಗೊಬಂದು ತುಂಬಿ ಇವತ್ತು ನಮಗೆ, ನಮ್ಮ ಇಡೀ ಕರ್ನಾಟಕದ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಕನ್ನಡಿಗರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವೆಲ್ಲಾ ಕನ್ನಡ ಪರ ಹೋರಾಟಗಾರರು, ನಮ್ಮ ವಿಜಯ್ ಕುಮಾರ್ ಇರ್ಬೋದು, ನಮ್ಮ ಗೆಳೆಯರಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ನಾವೆಲ್ಲರೂ ಇವತ್ತು ಇಲ್ಲಿ ಬಂದು